ಅದಕ್ಕಾದ ಮೇಲೂ ನನ್ನ ಮೇಲೆ ಅವರೊಂದು ಆರೋಪ ಮಾಡಿದ್ದಾರೆ, ಕಮಿಷನ್ನು ಅಂತಂದು. ನಾನು ಇವತ್ತು ಹೇಳ್ತೀನಿ ಸ್ವಾಮಿಗಳಿಗೆ, ಇನ್ನೂ 10 ಸತಿ ಹೇಳ್ತೀನಿ. ಈಗಾಗಲೇ ಅವ್ರ ಮೇಲೆ ಕೋರ್ಟಿನೊಳಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ನಾನೇನಾದರೂ ಕೇಳಿದ್ದು ಪ್ರೂಫ್ ಇದ್ದರೆ, ರಾಜೀನಾಮೆ ಅಲ್ಲ, ರಾಜಕಾರಣ ಸಣ್ಣ ವಯಸ್ಸೈತೆ ನನಗಿನ್ನೂ, ರಾಜೀನಾಮೆ ನಿವೃತ್ತಿ ಹೊಂತೀನಿ. ಅವರು ಸ್ವಾಮಿ ಪೀಠವನ್ನು ತ್ಯಾಗ ಮಾಡಿ ಬರ್ತಾರని ಕೇಳಿ. ನಾವೇ ಏನು ಅರಗಿಸೋಣ ಶಕ್ತಿ ಇಲ್ಲೇ ಐತಲ್ರಿ ಡಾಕ್ಯುಮೆಂಟು. ಇದು ಯಾರ ಕಣ್ಣಿಗೆ ಮಣ್ಣೆರ್ಸಂಥದ್ದೆಲ್ಲ ಇದು. ಯಾವ್ಯಾವ ಡೇಟಿಗೆ ಏನೇನು ಆದೇಶ ಆಗಿದೆ ಅಂತ ವಿತ್ ಪ್ರೂಫ್ ಕೊಡ್ತಾ ಇದ್ದೀನಲ್ಲ, ಇನ್ನೇನು ಬೇಕು ಅವರಿಗೆ? ನಾನು ಹೇಳಿದ್ದೀನಲ್ಲ, ರೆಡಿ ಇದ್ದೀನಿ. ಐ ಆಮ್ ರೆಡಿ ಎನಿ ಟೈಮ್. ವಿದಿನ್ 2 hours ಫೋನ್ ಹಚ್ಚಿ ಹೇಳಿದ್ರೆ ಸಾಕು, ಬಂದ್ಬಿಡ್ತೀನಿ. ಸರ್, ಬಸವರಾಜ ಬೊಮ್ಮಾಯಿ ಅವರು 3.5 ಕೋಟಿ ಮಂಜೂರು ಮಾಡಿದ್ದು ಅನುದಾನ ಸಂಪೂರ್ಣ ಬಿಡುಗಡೆ ಮಾಡಿದ್ರು. ಅನುದಾನವನ್ನು ಬಿಡುಗಡೆ ಮಾಡಿಲ್ಲ, ಮಂಜೂರು ಮಾಡಿದ್ರು. 3.5 ಕೋಟಿ ಮಂಜೂರು ಮಾಡಿ ಮತ್ತೆ ವಿಡ್ರಾ ಮಾಡಿದ್ರು. ಎಷ್ಟು? 2 ಕೋಟಿ ಅಷ್ಟೇ. ತಾವು ಬಂದ್ಮೇಲೆ 2 ಕೋಟಿ ರಿಲೀಸ್ ಮಾಡಿದ್ರಿ. ಇಲ್ಲ, ಅದಕ್ಕಿಂತ ಮೊದಲ ದುಡ್ಡು ರಿಲೀಸ್ ಆಗಿತ್ತು. 1.5 ಕೋಟಿ ಕೊಡಬಾರ್ದಂತೆ ಬೊಮ್ಮಾಯಿಯವರು ಹೇಳಿದ್ರು. ನಾನು ಹೇಳಿದ್ದಲ್ಲಿದು, ನಾನು ಹೇಳಿದ್ದಲ್ಲಿದು ಬೊಮ್ಮಾಯಿ ಹೇಳೋದು. ಮತ್ತೆ ಇದ್ರಾಗ ಎಲ್ಲಿ ಬಂತು? ಸ್ವಾಮಿಗಳಾದವರು ನಾನು ಗೌರವ ಕೊಡ್ತೀನಿ. ಇವತ್ತಿಗೂ ಮಠಮಾನ್ಯಗಳಿಗೆ ನಾನು ರೆಸ್ಪೆಕ್ಟು ಕೊಡ್ತೀನಿ. ನಾನು ಇವತ್ತಿಗೂ ಕಾವಿ ಬಟ್ಟೆ ಬಗ್ಗೆ ನನಗೆ ಭಾಳ ರೆಸ್ಪೆಕ್ಟ್ ಇದೆ, ಗೌರವ ಇದೆ. ಅದಕ್ಕಾದ ಮೇಲೂ ನನ್ನ ಮೇಲೆ ಅವರೊಂದು ಆರೋಪ ಮಾಡಿದ್ದಾರೆ, ಕಮಿಷನ್ನು ಅಂತಂದು. ನಾನು ಇವತ್ತು ಹೇಳ್ತೀನಿ ಸ್ವಾಮಿಗಳಿಗೆ, ಇನ್ನೂ 10 ಸತಿ ಹೇಳ್ತೀನಿ. ಈಗಾಗಲೇ ಅವ್ರ ಮೇಲೆ ಕೋರ್ಟಿನೊಳಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ನಾನೇನಾದರೂ ಕೇಳಿದ್ದು ಪ್ರೂಫ್ ಇದ್ದರೆ, ರಾಜೀನಾಮೆ ಅಲ್ಲ, ರಾಜಕಾರಣ ಸಣ್ಣ ವಯಸ್ಸೈತೆ ನನಗಿನ್ನೂ, ರಾಜೀನಾಮೆ ನಿವೃತ್ತಿ ಹೊಂತೀನಿ. ಅವರು ಸ್ವಾಮಿ ಪೀಠವನ್ನು ತ್ಯಾಗ ಮಾಡಿ ಬರ್ತಾರని ಕೇಳಿ. ನಾವೇ ಏನು ಅರಗಿಸೋಣ ಶಕ್ತಿ ಇಲ್ಲೇ ಐತಲ್ರಿ ಡಾಕ್ಯುಮೆಂಟು. ಇದು ಯಾರ ಕಣ್ಣಿಗೆ ಮಣ್ಣೆರ್ಸಂಥದ್ದೆಲ್ಲ ಇದು. ಯಾವ್ಯಾವ ಡೇಟಿಗೆ ಏನೇನು ಆದೇಶ ಆಗಿದೆ ಅಂತ ವಿತ್ ಪ್ರೂಫ್ ಕೊಡ್ತಾ ಇದ್ದೀನಲ್ಲ, ಇನ್ನೇನು ಬೇಕು ಅವರಿಗೆ? ನಾನು ಹೇಳಿದ್ದೀನಲ್ಲ, ರೆಡಿ ಇದ್ದೀನಿ. ಐ ಆಮ್ ರೆಡಿ ಎನಿ ಟೈಮ್. ವಿದಿನ್ 2 hours ಫೋನ್ ಹಚ್ಚಿ ಹೇಳಿದ್ರೆ ಸಾಕು, ಬಂದ್ಬಿಡ್ತೀನಿ. ಸರ್, ಬಸವರಾಜ ಬೊಮ್ಮಾಯಿ ಅವರು 3.5 ಕೋಟಿ ಮಂಜೂರು ಮಾಡಿದ್ದು ಅನುದಾನ ಸಂಪೂರ್ಣ ಬಿಡುಗಡೆ ಮಾಡಿದ್ರು. ಅನುದಾನವನ್ನು ಬಿಡುಗಡೆ ಮಾಡಿಲ್ಲ, ಮಂಜೂರು ಮಾಡಿದ್ರು. 3.5 ಕೋಟಿ ಮಂಜೂರು ಮಾಡಿ ಮತ್ತೆ ವಿಡ್ರಾ ಮಾಡಿದ್ರು. ಎಷ್ಟು? 2 ಕೋಟಿ ಅಷ್ಟೇ. ತಾವು ಬಂದ್ಮೇಲೆ 2 ಕೋಟಿ ರಿಲೀಸ್ ಮಾಡಿದ್ರಿ. ಇಲ್ಲ, ಅದಕ್ಕಿಂತ ಮೊದಲ ದುಡ್ಡು ರಿಲೀಸ್ ಆಗಿತ್ತು. 1.5 ಕೋಟಿ ಕೊಡಬಾರ್ದಂತೆ ಬೊಮ್ಮಾಯಿಯವರು ಹೇಳಿದ್ರು. ನಾನು ಹೇಳಿದ್ದಲ್ಲಿದು, ನಾನು ಹೇಳಿದ್ದಲ್ಲಿದು ಬೊಮ್ಮಾಯಿ ಹೇಳೋದು. ಮತ್ತೆ ಇದ್ರಾಗ ಎಲ್ಲಿ ಬಂತು? ಸ್ವಾಮಿಗಳಾದವರು ನಾನು ಗೌರವ ಕೊಡ್ತೀನಿ. ಇವತ್ತಿಗೂ ಮಠಮಾನ್ಯಗಳಿಗೆ ನಾನು ರೆಸ್ಪೆಕ್ಟು ಕೊಡ್ತೀನಿ. ನಾನು ಇವತ್ತಿಗೂ ಕಾವಿ ಬಟ್ಟೆ ಬಗ್ಗೆ ನನಗೆ ಭಾಳ ರೆಸ್ಪೆಕ್ಟ್ ಇದೆ, ಗೌರವ ಇದೆ.